ರಾಜಕಾರಣಿ ಅಂತಂದರೆ ನಮಗೊಂದು ಚಿತ್ರ ಇರ್ತದೆ. ಅಧಿಕಾರ ಪಡ್ಕೊಳ್ಳುವಂಥದ್ದು, ಅಧಿಕಾರ ಸ್ಥಾನದಲ್ಲಿದ್ದಾಗ ಅದನ್ನು ಅಧಿಕಾರ ಚಲಾವಣೆ ಮಾಡುವಂಥದ್ದು, ನಡವಳಿಕೆಗಳು ಮತ್ತು ಅದರಿಂದ ಬೇರೆ ಬೇರೆ ಬೆಳವಣಿಗೆಯನ್ನು ಮಾಡಿಕೊಳ್ಳುವಂಥದ್ದು, ವೈಯಕ್ತಿಕ ಹಿತಾಸಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು, ಇದು ಒಂದು ಸಾಮಾನ್ಯವಾಗಿರುವಂಥ ಒಂದು ಚಿತ್ರ. ಆದರೆ ಓಸ್ಕಾರ್ ಫರ್ನಾಂಡಿಸ್ ಅವರು ಇವೆಲ್ಲವನ್ನು ಹೊರತುಪಡಿಸಿ ಅತ್ಯಂತ ಸರಳ ಮತ್ತು ಸ್ವಚ್ಛ ರಾಜಕಾರಣಿ. ಅವರ ಜೀವನ ಉದ್ದಕ್ಕೂ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಭಾಳ ಕಷ್ಟ. ನಾವೆಲ್ಲ ಪ್ರಾರಂಭದಲ್ಲಿರುವಂಥ ನಮ್ಮಲ್ಲಿರುವಂಥ ಆದರ್ಶಗಳು ಅಧಿಕಾರಕ್ಕೆ ಬಂದಂಗೆ ಹಲವಾರು ವರ್ಷ ರಾಜಕಾರಣದಲ್ಲಿದ್ದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದಲಾವಣೆ ಹಾಕ್ಕೊಂಡು ಬರ್ತೀವಿ. ಅವರು ಉಡುಪಿಯಲ್ಲಿ ಇದ್ದ ಓಸ್ಕಾರ್ ಫರ್ನಾಂಡಿಸ್ ಅವರು ನವದೆಹಲಿಗೆ ಹೋದರೂ ಕೂಡ ಅದೇ ಓಸ್ಕಾರ್ ಫರ್ನಾಂಡಿಸ್ ಅವರು ಇದ್ದರು. ಅವರು ಮೂರು ಪ್ರಮುಖವಾದ ಗುಣ. ಒಂದು, ಈಗಾಗಲೇ ಹೇಳಿದಂತೆ ಭಾಳ ಸಿಂಪಲ್ಲು, ಸರಳವಾಗಿರುವಂಥದ್ದು. ಇನ್ನೊಂದು, ಭಾಳ ಹಾರ್ಡ್ ವರ್ಕಿಂಗ್, ನಮಗೆ ತೋರಿಕೆಗೆ ಕಾಣ್ತಿರಲಿಲ್ಲ, ಭಾಳಷ್ಟು ಕಠಿಣ ಪರಿಶ್ರಮ ಪಡುವಂಥವ್ರು. ಮೂರನೇದ್ದು ನಿಷ್ಠೆ. ಅವ್ರದ್ದು ಅನ್ಕ್ವಶ್ಚನ್ಡ್ ಲಾಯಲ್ಟಿ. ಎಷ್ಟರ ಮಟ್ಟಿಗೆ ಅಂತಂದರೆ ಅವ್ರ ನಾಯಕರಿಗೆ ಅಲ್ಲಿ ಲಾಯಲ್ಟಿ ಇದ್ದರೂ ಅವ್ರಿಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಅವ್ರ ಲಾಯಲ್ಟಿಯನ್ನು ಪ್ರದರ್ಶನ ಮಾಡಿದ್ರು. ಲೋಕಸಭಾ ಸದಸ್ಯರಾಗಿ ಅವರ ಪ್ರಥಮ ಚುನಾವಣೆಯೇ ಭಾಳ ಅವರ ಅವರನ್ನು ರಾಷ್ಟ್ರ ಮಟ್ಟಕ್ಕೆ ಗುರುತಿಸ್ತು. ಒಂದು ಸವಾಲಾಗಿತ್ತು. ಅತ್ಯಂತ ಹೆಸರುವಾಸಿಯಾದಂಥ ಪೈ ಅವರು ಆ ಸಂದರ್ಭದಲ್ಲಿ ನಿಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿರುವಂಥ ವೃತ್ತಿಯಲ್ಲಿದ್ದಂಥ ಓಸ್ಕಾರ್ ಫರ್ನಾಂಡಿಸ್ ಅವರು ರಿಯಲ್ ರಿಪ್ರೆಸೆಂಟೇಟಿವ್ ಆಫ್ ಅ ಕಾಮನ್ ಮ್ಯಾನ್. ಅವತ್ತು ಅವರ ಆಯ್ಕೆ ಅವರ ವೈಯಕ್ತಿಕವಾಗಿ ಅವರ ರಾಜಕಾರಣಕ್ಕೆ ಭಾಳ ದೊಡ್ಡ ಸ್ಥಾನವನ್ನು ಕೊಡೋದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಜನ ಯಾವ ರೀತಿ ಒಂದು ಒಳ್ಳೆತನಕ್ಕೆ, ಒಂದು ಸರಳ ಇದಕ್ಕೆ ಹೆಂಗೆ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕವಾಗಿ ಕರ್ನಾಟಕದಿಂದಲೇ ಇಡೀ ರಾಷ್ಟ್ರಕ್ಕೆ ಪರಿಚಯ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಇಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಮೊನ್ನೆ ನಮ್ಮ ಒರಿಸ್ಸಾದಿಂದ ಒಬ್ಬರು ಅತ್ಯಂತ ಸೈಕಲ್ ಮೇಲೆ ಓಡಾಡುವಂಥವ್ರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಆದರೆ ಆವತ್ತಿನ ಸಂದರ್ಭದಲ್ಲಿ ಇದು ಸಾಧ್ಯ ಆಗಿತ್ತು. ಪ್ರಜಾಪ್ರಭುತ್ವದ ಶಕ್ತಿ ಏನಿದೆ ಅನ್ನೋದು, ಅವತ್ತು ಜನಶಕ್ತಿ ಏನಿದೆ ಅನ್ನೋದು ಇವತ್ತು ಓಸ್ಕಾರ್ ಫರ್ನಾಂಡಿಸ್ ಮುಖಾಂತರ ಗೊತ್ತಾಗಿತ್ತು. ನಾವೆಲ್ಲ ಆವಾಗಿನ ವಿದ್ಯಾರ್ಥಿಗಳಿದ್ವಿ. ಆ ಸಂದರ್ಭದಲ್ಲಿ ನಮಗೂ ಕೂಡ ಈ ಸುದ್ದಿ ಮುಟ್ಟಿತ್ತು. ಅಂದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಕೂಡ ಅವರ ಒಂದು ವಿಕ್ಟ್ರಿ ಎಷ್ಟು ಪರಿಣಾಮ ಆಗಿತ್ತು ಅನ್ನೋದಕ್ಕೆ ಈ ಉದಾಹರಣೆಯನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದಲ್ಲದೆ ಅವರು ರಾಜಕಾರಣದಲ್ಲಿ ಬೆಳೆದರೂ ಕೂಡ ಅವರ ಬೇರುಗಳನ್ನೆಂದು ಕೂಡ ಮರ್ತಿರಲಿಲ್ಲ. ಉಡುಪಿ, ಮಂಗಳೂರು, ಅಲ್ಲಿರುವಂಥ ಸಂಸ್ಕೃತಿ, ಅಲ್ಲಿರುವಂಥ ಸಾಮಾಜಿಕ ವ್ಯವಸ್ಥೆ, ಸಾಮರಸ್ಯದ ಅವಶ್ಯಕತೆ, ಎಲ್ಲರನ್ನೂ ಸಮನಾಗಿ ಕಾಣುವಂಥ ಅವರ ಕಾರ್ಯವೈಖರಿ. ಸ್ವಲ್ಪ ಸರಿಯಪ್ಪ, ಸ್ವಲ್ಪ ದಯವಿಟ್ಟು ಯಾರು ಮಾತಾಡೋವು ಅಡ್ಡ ನಿಲ್ಲೋದನ್ನು ಪ್ರವೃತ್ತಿ ಬಿಟ್ಬಿಡಿ. ಅವ್ರ ಕಾರ್ಯವೈಖರ್ಯ ಜಾತ್ಯತೀತವಾಗಿ ಒಪ್ಪಿಗೆ ಪಡುವಂಥ ಒಂದು ಕಾರ್ಯವೈಖರಿ ಇತ್ತು. ಮತ್ತು ಅವರು ಮಾತನಾಡಿದಾಗ ಭಾಳಷ್ಟು
ಜೆನ್ಯೂನ್ ಅನ್ನಿಸ್ತಿತ್ತು ಅವ್ರ ಮಾತುಗಳು. ಹೀಗಾಗಿ ಭಾಳ ವಿಶಿಷ್ಟವಾದಂಥ ವ್ಯಕ್ತಿತ್ವ. ಕರ್ನಾಟಕದ ಬಗ್ಗೆ ಭಾಳಷ್ಟು ಪ್ರೀತಿ ಇತ್ತು ಅವ್ರಿಗೆ. ಎಲ್ಲೆಲ್ಲಿ ಯಾವಾಗ ಕೇಂದ್ರ ಸಚಿವರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಆ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ಕಳೆದ ಬಾರಿ ನಮ್ಮ CRF ರೋಡ್ಸ್ಗಳನ್ನು ಮಾಡುವಾಗ ಮುಂದಿನ 3 ವರ್ಷ ಬೇಕಾಗಿರುವಂಥ ರಸ್ತೆಗಳನ್ನು ಅವರು ನಮಗೆ ಒದಗಿಸಿಕೊಟ್ಟಿರುವಂಥದ್ದು ನಿಜವಾಗಲೂ ಕೂಡ ಕರ್ನಾಟಕದ ಪ್ರಗತಿಗೆ ಭಾಳ ದೊಡ್ಡ ಒಂದು ಸಹಾಯವನ್ನು ಅವರಿಂದ ಕೂಡ ಆಗಿದೆ. ಅಲ್ಲದೆ ಅವರು ಅಜಾತ ಶತ್ರುಗಳಿದೆ. ಅಜಾತ ಶತ್ರು ಇದು. ಅವರು ಬಹುತೇಕವಾಗಿ ನನ್ನ ಪ್ರಕಾರ ಯಾರನ್ನೂ ಕೂಡ ಮನಸ್ಸು ನೋಯಿಸುವಂಥ ಕೆಲಸವನ್ನು ಅವ್ರು ಮಾಡಿಲ್ಲ ಅಂತ ನನ್ನ ಭಾವನೆ. ಅಂಥ ಒಂದು ನಡವಳಿಕೆ ಅವ್ರದ್ದಿತ್ತು. ಪರ್ಫೆಕ್ಟ್ ಜೆಂಟಲ್ಮೆನ್ ಅಂತ, ಸಿಂಪಲ್ ಪರ್ಫೆಕ್ಟ್ ಜೆಂಟಲ್ಮೆನ್ ಅಂತ ನಾನು ಕರೆಯೋಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನ ರಾಜಕಾರಣಕ್ಕೆ ಅವ್ರ ಅವಶ್ಯಕತೆ ಇತ್ತು ಅಂತ ನನ್ನ ಭಾವನೆ. ಇವತ್ತಿನ ರಾಜಕಾರಣದಲ್ಲಿ ಈ ನಡವಳಿಕೆ, ಈ ಸಂಬಂಧಗಳನ್ನು ಇಡುವಂಥದ್ದು, ಈ ರೀತಿ ಕೆಲಸ ಮಾಡುವಂಥ ಒಂದು ವಿಧಾನ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಭಾಳಷ್ಟು ಅವಶ್ಯಕತೆ ಇತ್ತು. ನಾನು ಹಲವಾರು ಬಾರಿ ಅವ್ರನ್ನ ಭೇಟಿಯಾಗಿದ್ದೇನೆ. ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ಕೂಡ ಭೇಟಿಯಾಗಿದ್ದೇನೆ, ಅಲ್ಲಿ ದಿಲ್ಲಿಯಲ್ಲಿ ಸಚಿವರಿದ್ದಾಗ ಕೂಡ ಭೇಟಿಯಾಗಿದ್ದೇನೆ. ಅವರ ಕಾರ್ಮಿಕ ಸಚಿವರಿದ್ದರು ಹಾಗೂ ಬೇರೆ ಬೇರೆ ಇದ್ದ ಸಂದರ್ಭದಲ್ಲಿ ನಾನು ಭೇಟಿಯಾಗಿದ್ದೆ. ಅವ್ರ ಸೌಜನ್ಯ ಎಷ್ಟಿತ್ತು ಅಂದರೆ, ನಾನು ಆವಾಗ ಕೇವಲ ಒಬ್ಬ ವಿಧಾನ ಪರಿಷತ್ ಸದಸ್ಯ ಇದ್ದೆ, ಯಾವುದೂ ಸ್ಥಾನ ಇರಲಿಲ್ಲ. ಆದರೆ ನನ್ನನ್ನು ತಮ್ಮ ಆಫೀಸಿನಿಂದ ಹೊರಗಡೆ ಲಿಫ್ಟ್ವರೆಗೂ ಕಳಿಸಲು ಬಂದಿದ್ದರು ಅವರು. ಹೀಗಾಗಿ ಅವ್ರು ಎಷ್ಟು ಸೌಜನ್ಯಪೂರ್ವಕವಾಗಿ ನಡ್ಕೊಳ್ತಿದ್ರು, ಒಬ್ಬ ಸಾಮಾನ್ಯ ಮನುಷ್ಯನ ಜೊತೆಗೂ ಹೆಂಗೆ ನಡ್ಕೊಳ್ತಿದ್ರು ಅನ್ನುವಂಥದ್ದು. ನಮ್ಮ ತಂದೆಯವ್ರ ಜೊತೆಗೆ ಭಾಳ ಅಲ್ಲಿ ದಿಲ್ಲಿಯಲ್ಲಿ ಭಾಳ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇತ್ತು. ಅವತ್ತು ಜನತಾದಳ ಮತ್ತು ಕಾಂಗ್ರೆಸ್ನಲ್ಲಿ ಏನಾದ್ರೂ ಹಲವಾರು ವಿಷಯಗಳಲ್ಲಿ ಚರ್ಚೆ ಆಗಬೇಕಾದ್ರೆ ಇವ್ರ ಮುಖಾಂತರನೇ ಹಲವಾರು ವಿಷಯಗಳು ಚರ್ಚೆ ಆಗ್ತಿರುವಂಥದ್ದು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಭಾಳ ದೊಡ್ಡ ಹಾನಿಯಾಗಿದೆ ರಾಜ್ಯಕ್ಕೂ, ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ. ಅವರ ವ್ಯಕ್ತಿತ್ವ ಒಂದು ಮರೆಯಲಾಗದಿರುವಂಥ ವ್ಯಕ್ತಿತ್ವ. ಮತ್ತು ಅವರು ಸಂಗೀತದಲ್ಲಿ ಭಾಳ ಆಸಕ್ತಿ. ರಂಗಭೂಮಿಯಲ್ಲಿ ಅವರು ಯಕ್ಷಗಾನ ಮಾಡಿರುವಂಥದ್ದು ಮತ್ತು ಮೌತ್ ಆರ್ಗನ್ ಅಂತೂ ಭಾಳ ಇಷ್ಟಪಟ್ಟು ಅವ್ರು ಬಾರಿಸ್ತಾಯಿದ್ರು. ಸಂಗೀತ ಒತ್ತಡಕ್ಕೆ ಕಲೆ ಇರ್ಬೋದು, ಆದರೆ ಒತ್ತಡಕ್ಕೆ ಹಾಡೋದು ಬೇರೆ. ಆದರೆ ಒಳಗಡೆಯಿಂದ ಸಂತೋಷಕ್ಕಾಗಿ ಹಾಡುವಂಥದ್ದು ವಿಧಾನ ಇದೆಯಲ್ಲ, ಅದು ಭಾಳ ಅಪರೂಪ. ಆ ಗುಣ ಆಸ್ಕರ್ ಫರ್ನಾಂಡಿಸ್. ಅವರು ಯಾವ ಸ್ಥಾನದಲ್ಲಿದ್ದೀವಿ, ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡಿಂಗ್ ಏನು, ಅದೆಲ್ಲವನ್ನೂ ಕೂಡ ಮರೆತು ತನ್ಮಯಾಗಿ ಅವ್ರು ಮೌತ್ ಆರ್ಗನ್ ಬಾರಿಸಿರುವಂಥದ್ದು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಭಾಳ ಒಂದು ಅದ್ಭುತವಾದಂಥ ಒಂದು ಕಲೆ ಅವ್ರದ್ದಿತ್ತು. ಇಷ್ಟು ಗುಣಗಳಿರುವಂಥ ಒಬ್ಬ ವ್ಯಕ್ತಿ ಇರೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಮೂಡ್ತಾಯಿದೆ. ರಾಜಕಾರಣದಲ್ಲಿದ್ದು ಸರಳಿರುವಂಥದ್ದು, ರಾಜಕಾರಣದಲ್ಲಿದ್ದು ಭಾಳ ಒಂದು ರೀತಿಯಲ್ಲಿ ಕ್ಲೀನ್ ಇರುವಂಥದ್ದು, ರಾಜಕಾರಣದಲ್ಲಿ ಇಷ್ಟು ಲಾಯಲ್ ಇರುವಂಥದ್ದು, ಇದು ಕಷ್ಟದ ಕೆಲಸ. ಪ್ರಾಕ್ಟಿಕಲ್ ರಾಜಕಾರಣ ಮಾಡೋರು ಕಷ್ಟದ ಕೆಲಸ. ಆದರೆ ಅವರು ಈ ಎಲ್ಲವನ್ನೂ ಮಾಡಿದ್ದಾರೆ. ಮತ್ತು ಅವ್ರ ಜೀವನವನ್ನು ನೋಡಿದಾಗ ಒಂದು ಗೊತ್ತಾಗ್ತದೆ, ನೀವು ಎಷ್ಟು ಹಾರ್ಡ್ ವರ್ಕಿಂಗ್ ಇರ್ತೀರಿ ಮತ್ತು ಎಷ್ಟು ಲಾಯಲ್ ಇರ್ತೀರಿ. ಲಾಯಲ್ಟಿ ಆಲ್ಸೋ ಪೇಸ್ ಅನ್ನುವಂಥ ಉದಾಹರಣೆ ಆಸ್ಕರ್ ಫರ್ನಾಂಡಿಸ್ ಮುಖಾಂತರ ಬರ್ತದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ರಾಜಕಾರಣದಲ್ಲಿ ಹಲವಾರು ಏಳು ಬೀಳುಗಳೆಲ್ಲ ಇರ್ತವೆ. ಆ ಸಂದರ್ಭದಲ್ಲಿ ನಾವು ಎಷ್ಟು ಲಾಯಲ್ ಆಗಿರ್ತೀವಿ, ಎಷ್ಟು ಗಟ್ಟಿಯಾಗಿರ್ತೀವಿ ಅನ್ನುವಂಥದ್ದು ಕೂಡ ಹಲವಾರು ಸಂದರ್ಭಗಳಲ್ಲಿ ಅದು ನಮ್ಮನ್ನು ಪರೀಕ್ಷೆ ಮಾಡ್ತದೆ. ಆ ಪರೀಕ್ಷೆಯಲ್ಲಿ ಅವ್ರು ಪಾಸಾಗಿದ್ದರು ಮತ್ತು ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೆ, ತೋರಿಸಿದ್ದಾರೆ ಲಾಯಲ್ಟಿ ಆಲ್ಸೋ ಪೇಸ್ ಅನ್ನುವಂಥದ್ದು. ಎಲ್ಲವನ್ನು ನೋಡಿದಾಗ
ಇನ್ನಷ್ಟು ದಿನ ಆಸ್ಕರ್ ಫೌಂಡೇಶನ್ ನಮ್ಮ ಜೊತೆಗೆ ಇರಬೇಕಾಯಿತು. ಇವತ್ತು ಅವರು ಇಲ್ಲ. ನಾವು ಅವರ ಅಗಲಿಕೆಯಲ್ಲಿ ನಾವು ದುಃಖವನ್ನು ಮಾಡೋ ಜೊತೆಗೆ ಅವ್ರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಶ್ರೀ ಬಿ ವಿಜಯ್ ಕುಮಾರ್ ಸಣ್ಣ ವಯಸ್ಸಿನಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿದ್ರು. ಅವರು ಕಡೂರು ತಾಲೂಕು ಪಂಚೇನಹಳ್ಳಿ ಗ್ರಾಮದವರು. ಅವ್ರ ಗ್ರಾಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಅವ್ರ ಬಗ್ಗೆ ಸಾಮಾನ್ಯ ಜನನು ಕೂಡ ಅಷ್ಟೇ ಪ್ರೀತಿ, ವಿಶ್ವಾಸ, ಆದರ ವ್ಯಕ್ತಪಡಿಸಿರೋರು. ಅವರು ರಂಗಭೂಮಿ ಪ್ರಮುಖವಾಗಿರುವಂಥದ್ದು. ರಂಗಭೂಮಿಯಲ್ಲಿ ಭಾಳಷ್ಟು ಅವರು ಕೆಲಸವನ್ನು ಮಾಡಿ ಅನುಭವವನ್ನು ಪಡೆದು ಕಿರುತೆರೆಯಲ್ಲಿ ಬಂದು ಆಮೇಲೆ ಮೇನ್ ಸ್ಟ್ರೀಮ್ ಚಿತ್ರವನ್ನು ಮಾಡಿ ಅವರು ಸಂಗೀತದಲ್ಲೂ ಕೂಡ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದರು ಮತ್ತು ಸಂಚಾರಿ ಥಿಯೇಟರ್ ರಂಗತಂಡವನ್ನು ಕೂಡ ಕಟ್ಟಿದರು. ಆದ್ದರಿಂದನೇ ಅವರಿಗೆ ಸಂಚಾರಿ ವಿಜಯ್ ಅನ್ನುವಂಥ ಹೆಸರು ಕೂಡ ಬಂದಿತ್ತು. ನಮಗೆ ಪ್ರಸಿದ್ಧ ಆಗಿರುವಂಥದ್ದು ಅವರ ಚಿತ್ರ ನಾನು ಅವಳಲ್ಲ ಅವಳು ಅಂತ. ಅದು ಭಾಳ ಸ್ಪೆಷಲ್ ಕ್ಯಾರೆಕ್ಟರ್ ಇತ್ತು. ಅದು ಆ ಮಂಗಳಮುಖಿಯವರ ಮನೋಭಾವವನ್ನು, ಅವರ ಜೀವನವನ್ನು ಹೆಂಗೆ ವ್ಯಕ್ತಪಡಿಸಬೇಕು ಅನ್ನೋಂಥದ್ದು ಭಾಳ ಕಷ್ಟದ ಕೆಲಸ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆ ಪಾತ್ರದಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ ಇದೆ. ಆ ಕೆಲಸವನ್ನು ಭಾಳ ಅದ್ಭುತವಾಗಿ ಮಾಡಿದರು. ಅದಕ್ಕಾಗಿ ಅವ್ರಿಗೆ ರಾಷ್ಟ್ರೀಯ ಪ್ರಶಸ್ತಿನೂ ಕೂಡ ಬಂದಿತ್ತು. ಹರಿವು ಚಿತ್ರಕ್ಕೆ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಪ್ರಶಸ್ತಿನೂ ಕೂಡ ಅವರು ಪಡೆದಿದ್ದರು. ಭಾಳ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಗೆಲ್ಲಿದ್ದಾರೆ. ಭಾಳ ದೊಡ್ಡ ಅವರಿಗೆ ಕರಿಯರ್ ಇತ್ತು. ಅವರಿಗೆ ಸಾಧನೆ ಮಾಡೋದಕ್ಕೆ ಭಾಳ ದೊಡ್ಡ ಅವಕಾಶಗಳಿತ್ತು. ನಮ್ಮನ್ನು ಅಗಲಿ ಆಘಾತ ಉಂಟಾಗಿದೆ. ಆ ಕಲಾರಂಗಕ್ಕೆ ಭಾಳ ದೊಡ್ಡ ಒಂದು ಹಾನಿಯಾಗಿದೆ. ಅವರ ಆತ್ಮಕ್ಕೂ ಶಾಂತಿಯನ್ನು ಕೋರಿ ಅವರ ಕುಟುಂಬ ಸದಸ್ಯರಿಗೆ ಈ ಒಂದು ಅಗಲಿಕೆಯನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ನಾನು ಹಾರೈಸಿ ನಿಮ್ಮ ಸಂತಾಪ ಸೂಚನೆಗೆ ಧ್ವನಿಗೂಡಿಸ್ತಾ ಇದ್ದೀನಿ. ಧನ್ಯವಾದ.